ಪುಸ್ತಕಗಳು ನಮ್ಮ ನಾಗರಿಕತೆಯ ಸಾಕ್ಷಿಯಾಗಿದೆ. ಪಟ್ಟಣದಲ್ಲಿ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೊಣೆಮನೆ. ಪಟ್ಟಣದ ಕಾಳಂನಗರದಲ್ಲಿ ಪ್ರಮೋದ್ ಹೆಗಡೆ ಅವರ ಸನಾತನ ಮೌನ ಗ್ರಂಥಾಲಯಕ್ಕೆ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೊಣೆಮನೆ ಭೇಟಿ ನೀಡಿ ಮಾತನಾಡಿ, ಪುಸ್ತಕಗಳು ನೀಡುವ ಜ್ಞಾನದ ಸಂಪತ್ತನ್ನು ಯಾರೂ ಸಹ ಕದಿಯಲು ಸಾಧ್ಯವಿಲ್ಲ. ಆಧುನಿಕತೆಯ ನಡುವೆಯೂ ಪುಸ್ತಕಗಳ ಪ್ರಕಟಣೆ, ಬರಹಗಾರರ ಹಾಗೂ ಓದುಗರ ಸಂಖ್ಯೆ ಹೆಚ್ಚುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರಲ್ಲದೆ, ಪುಸ್ತಕಗಳು ನಮ್ಮ ನಾಗರಿಕತೆಯ ಸಾಕ್ಷಿಯಾಗಿದೆ. ಅವುಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಲು ಪುಸ್ತಕಗಳ ಅಗತ್ಯತೆ ಇದೆ. ಪುಸ್ತಕಗಳಿಗಿಂತ ಉತ್ತಮ ಸ್ನೇಹಿತ ಇನ್ನೊಂದಿಲ್ಲ ಎಂಬ ಮಾತಿನಂತೆ ಸಮಾಜಕ್ಕೆ ಕೊಡುಗೆಯಾಗಿ ಈ ಗ್ರಂಥಾಲಯವನ್ನು ಸಮಾಜಕ್ಕಾಗಿ ನೀಡಿದ್ದಾರೆ. ಇದರ ಸದುಪಯೋಗ ಸರ್ವರು ಪಡೆದುಕೊಳ್ಳುವಂತಾಗಲಿ ಎಂದರು. ರಾಜ್ಯ ವಿಕೇಂದ್ರೀಕರಣ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ, ನನ್ನ ಅಭಿನಂದನಾ ಸಮಾರಂಭದ ಸಂದರ್ಭದಲ್ಲಿ ಮೌನ ಗ್ರಂಥಾಲಯವನ್ನು ಪುನಃ ಪ್ರಾರಂಭಿಸುವುದಾಗಿ ತಿಳಿಸಿದ್ದೆ. ಅದರಂತೆ ಆರಂಭಿಸಲಾಗಿದ್ದು, ಈ ಹಿಂದೆ 30,000 ಪುಸ್ತಕಗಳುಳ್ಳ ಗ್ರಂಥಾಲಯವಿತ್ತು. ನಿರ್ವಹಣೆ ಕಷ್ಟವಾಗಿದ್ದರಿಂದ ಅದನ್ನು ಶಾಲೆಯೊಂದಕ್ಕೆ ನೀಡಲಾಯಿತು. ಇಲ್ಲಿ ಖ್ಯಾತ ಕಾದಂಬರಿಕಾರರು ಸೇರಿದಂತೆ ಎಲ್ಲ ರೀತಿಯ ಪುಸ್ತಕಗಳನ್ನು ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಓದಲು ಅನುಕೂಲವಾಗುವಂತೆ ಸನಾತನ ಮೌನ ಗ್ರಂಥಾಲಯವನ್ನು ಆರಂಭಿಸಲಾಗಿದೆ. ಓದಿನ ಸಂಸ್ಕೃತಿಗೆ ಇಂದಿನ ಯುವ ಪೀಳಿಗೆಯರು ತೊಡಗಿಕೊಳ್ಳುವುದು ಅವಶ್ಯಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಪ್ರಸಾದ್ ಹೆಗಡೆ, ಗಣಪತಿ ಬೋಳುಗುಡ್ಡೆ, ಶಂಕರ್ ಭಟ್ ತಾರಿಮಕ್ಕಿ, ನಾಗರಾಜ್ ಮದ್ಗುಣಿ, ಪ್ರಭಾ ಜಯರಾಜ್ ಇತರರು ಉಪಸ್ಥಿತರಿದ್ದರು. ಅದು ನಮ್ಮ ನಾಗರಿಕತೆಯ ಆ ಬೆಳವಣಿಗೆ ಸಾಕ್ಷಿ. ಏನು ಪುಸ್ತಕಗಳು ಕಾಲ ಕಾಲಕ್ಕೆ ದಾಖಲೆಗಳು, ಎಲ್ಲ ಥರನ ಪುಸ್ತಕಗಳಲ್ಲಿ ಹಲವು ಪ್ರಕಾರಗಳು. ಆ ಎಲ್ಲವೂ ಕೂಡ ಅದು ಆ ನಾಗರಿಕತೆಯನ್ನು ಉಳಿಸಿ ಮುಂದಿನ ತಲೆಮಾರಿಗೆ ಅದನ್ನು ಕೊಂಡೊಯ್ಯೋದಕ್ಕೆ ಆಧಾರ ಏನು ಅಂತಂದರೆ ಪುಸ್ತಕ. ಮತ್ತು ಯಾರೂ ಕಳವು ಮಾಡಲಾರದಂತಹ ಸಂಪತ್ತು ಅದು ಆ ಪುಸ್ತಕಗಳಿಂದ ಬರ್ತಕ್ಕಂಥ ಜ್ಞಾನ. ಕಾಲ ಗತಿಸಿದ ಹಾಗೆ ನಾವು ಆಧುನಿಕತೆಗೆ ತೆರೆದುಕೊಳ್ತಾ ಇದ್ದ ಹಾಗೆ ಇವತ್ತು ನಾವು ಒಂದು ಕಡೆ ಪತ್ರಿಕೆಗಳು ನಶಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮುದ್ರಣ ಮಾಧ್ಯಮಕ್ಕೆ ಎಷ್ಟು ದಿವಸ ಭವಿಷ್ಯ ಏನು ಅಂತ. ಆದರೆ ಅದರ ನಡುವೆ ನಮಗೊಂದು ಆಶಾದಾಯಕ ಬೆಳವಣಿಗೆ ಅಂದರೆ ಪುಸ್ತಕಗಳ ಪ್ರಕಟಣೆ ಜಾಸ್ತಿ ಆಗ್ತಾ ಇದೆ. 60-70 ಪಟ್ಟು ಇವತ್ತು ಪುಸ್ತಕಗಳ ಪ್ರಕಟಣೆ ಆಗ್ತಾ ಇದೆ. ಅಂದರೆ ಬರೆಯುವವರು ಮತ್ತು ಓದುವವರು ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಅದು ನಮಗೆ ಒಂದು ಆಶಾದಾಯಕವಾಗಿದೆ. ಓದಿ ಹೇಳಿ ಮಕ್ಕಳು ಜ್ಞಾನವರ್ಧನೆಯಲ್ಲಿ ಬರೀ TV ಇದು ಅಷ್ಟೇ ಅಲ್ಲ, ಓದು ಎಂತೆಂಥ ಲೇಖಕರಿದ್ದರು. 8 ಜನ ಜ್ಞಾನಪೀಠ ಪ್ರಶಸ್ತಿ ಅವ್ರದ್ದು ಇದ್ದು ಪುಸ್ತಕ. ಈ ಓದುವ ಕಲ್ಚರನ್ನು ಬೆಳೆಸಿ ಹೇಳ್ತೀನಿ, ಅದನ್ನು ನಿಮ್ಮ ಕಡೆಯಿಂದ ಹೇಳ್ತಿದ್ದು. ಮೌನ ಗ್ರಂಥಾಲಯ ಮಾಡಿ 98ರಲ್ಲಿ 25 ವರ್ಷ ಆಯ್ತು. ಆಮೇಲೆ ನನ್ನ ಹತ್ರ ಆಗಿಲ್ಲ ಇಲ್ಲಿ ನಡೆಸಲಿಕ್ಕೆ.